ಗುರು ರಾಘವೇಂದ್ರ ಸ್ವಾಮಿಗಳು ಉಡುಪಿ ಶ್ರೀಕೃಷ್ಣನನ್ನ ನೋಡಲು ಬಂದಾಗ ಏನಾಯ್ತು ಗೊತ್ತಾ? ರಾಯರು ಒಂದಿಷ್ಟು ದಿನಗಳ ಕಾಲ ಕೃಷ್ಣನ ಸನ್ನಿಧಾನದಲ್ಲಿ ಕಾಲವನ್ನ ಕಳಿಬೇಕು ಅಂತ ಉಡುಪಿಗೆ ಬರ್ತಾರೆ. ಉಡುಪಿ ಶ್ರೀಕೃಷ್ಣ ಮಠದ ಆಗಿನ ಸ್ವಾಮಿಗಳು ಗುರು ರಾಘವೇಂದ್ರ ಸ್ವಾಮಿಗಳನ್ನ ಅದ್ದೂರಿಯಾಗಿ ಬರಮಾಡ್ಕೊಂತಾರೆ. ರಾಯರು ಕನಕನ ಕಿಂಡಿಯಿಂದ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಿ ಅವರ ಮುಂದೆ ಕೂತು ಒಂದು ವೀಣೆಯನ್ನ ತರಲು ಹೇಳ್ತಾರೆ. ವೀಣೆ ಬಂದ ನಂತರ ಅದನ್ನ ನುಡಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನಿಗೆ ಏಕಾಂತ ಸೇವೆಯನ್ನ ಮಾಡ್ತಿರ್ತಾರೆ. ರಾಘವೇಂದ್ರ ಸ್ವಾಮಿಗಳು ಭೈರವಿ ರಾಗದಲ್ಲಿ ವೀಣೆಯನ್ನ ನುಡಿಸ್ತಿರ್ಬೇಕಾದ್ರೆ ಎಲ್ಲಿಂದಲೋ ಒಂದು ಕೊಳಲು ರಾಗ ಅವರಿಗೆ ಕೇಳಿಸುತ್ತೆ. ಅವರು ವೀಣೆಯನ್ನ ನಿಲ್ಲಿಸಿ ನೋಡಿದಾಗ ಆ ಕೊಳಲು ರಾಗ ನಿಲ್ಲುತ್ತೆ. ನನ್ನ ಭ್ರಮೆ ಏನು ಅಂತ ರಾಯರು ಮತ್ತೆ ವೀಣೆಯನ್ನ ನುಡಿಸಲು ಶುರು ಮಾಡ್ತಾರೆ. ಆಗ ಮತ್ತೆ ಆ ಕೊಳಲು ರಾಗ ರಾಯರ ಕಿವಿಗೆ ಬೀಳುತ್ತೆ. ಅವರು ವೀಣೆಯನ್ನ ನಿಲ್ಲಿಸ್ತೀರಾ, ಆ ಕೊಳಲು ರಾಗ ಎಲ್ಲಿಂದ ಬರ್ತಿದೆ ಅಂತ ಗಮನವಿಟ್ಟು ಕೇಳಿದಾಗ ಕನಕನ ಕಿಂಡಿಯಿಂದ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಆ ಕೊಳಲು ರಾಗವನ್ನ ನುಡಿಸ್ತಿರ್ತಾನೆ. ಅದನ್ನ ಕೇಳಿದ ರಾಯರು ಧನ್ಯರಾಗ್ತಾರೆ. ಅವರು ವೀಣೆಯನ್ನ ನುಡಿಸ್ತಿರುವಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಚಿಕ್ಕ ಮಗುವಿನ ರೂಪದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು ನುಡಿಸ್ತಿದ್ದ ವೀಣೆಯನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಆಗ್ಲೇ ಗುರು ರಾಘವೇಂದ್ರ ಸ್ವಾಮಿಗಳು ನಾವು ನೀವು ಇವಾಗ ಕೇಳುವ ಇಂದು ಎನಗೆ ಗೋವಿಂದ ಅನ್ನೋ ಹಾಡನ್ನ ರಚನೆ ಮಾಡೋದು. ಗುರು ರಾಯರಂದ್ರೆ ಶ್ರೀಹರಿಗೆ ಎಷ್ಟು ಇಷ್ಟ ಅಂತ ಇದ್ರಲ್ಲೇ ತಿಳಿಯುತ್ತೆ.